ವೆರಿ ಸ್ಪೆಷಲ್. ಇವತ್ತು ಬಸವರಾಜ ಬೊಮ್ಮಾಯಿ ಅವರ ಜೊತೆ ಇದ್ದೀವಿ. ಪ್ರಚಾರದ ಮಧ್ಯದಲ್ಲಿ ಒಂದಷ್ಟು ಸಮಯ ವಿಶ್ರಾಂತಿ, ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಮಿರ್ಚಿ ಮತ್ತೆ ನಾವು ಕಡಲೆಪುರಿ ಅಂತೀವಿ, ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಕೇಳೋಣ. ಸರ್, ಫಸ್ಟ್ ಮೈಕ್ ಹಾಕ್ತೀನಿ. ಚಿರುಮುರಿ ತಿಂತಾ ಇದ್ದೀರಿ ಈಗ. ಸರ್, ಹೇಗಿದೆ ಉತ್ತರ ಕರ್ನಾಟಕದ ಬಿಸಿಲು? ಫಸ್ಟ್ ಅದನ್ನ ಕೇಳ್ಬೇಕು ನಾನು, ಯಾಕಂದ್ರೆ ನಾವು ಬೆಂಗಳೂರಲ್ಲೆಲ್ಲ ಸಾಕಷ್ಟು ಬಿಸಿಲಿಗೆ ತೊಂದರೆ ಅನುಭವಿಸ್ತಾ ಇದೀವಿ. ಉತ್ತರ ಕರ್ನಾಟಕದ ಬಿಸಿಲು ದಕ್ಷಿಣ ಕನ್ನಡಕ್ಕಿಂತ ಯಾವಾಗಲೂ ಜಾಸ್ತಿ ಇರ್ತದೆ. ಓಕೆ. ಮತ್ತು ಇಲೆಕ್ಷನ್ ಕಾವು ಅದಕ್ಕೆ ಸೇರಿದೆ, ಹೀಗಾಗಿ ಈ ಬಾರಿ ಭರ್ಜರಿ ಬಿಸಿಲು. ಏನ್ ಸರ್, ಮಿರ್ಚಿ ಮತ್ತೆ ಮಂಡಕ್ಕಿ ಸ್ಪೆಷಲ್ ಉತ್ತರ ಕರ್ನಾಟಕದಲ್ಲಿ. ನೀವು ಕೂಡ ಒಬ್ರು ಕಾರ್ಯಕರ್ತರು ಮನೆಗೆ ಬಂದಿದ್ದೀರಿ, ಇಲ್ಲ ಅದನ್ನ ತಿಂತಾ ಇದ್ದೀರಿ. ಏನ್ ಸ್ಪೆಷಲ್ ಇದ್ರದ್ದು? ಏನು ಸ್ಪೆಷಲ್ ಇಲ್ಲ, ಯಾವಾಗಲೂ ನಾವು ಎಲ್ಲರ ಆಚೆ ಬಂದರೆ ಇದನ್ನೇ ತೊಗೊಳ್ಳೋದು, ಮನೆಯಲ್ಲೂ ಇದನ್ನೇ. ನಮ್ಮ ಫೇವ್ರೇಟ್ ಇದು. ಫೇವ್ರೇಟ್ ಏನ್ ಟೇಸ್ಟ್ ಇರುತ್ತೆ ಸರ್? ಹೇಗಿರುತ್ತೆ ಟೇಸ್ಟ್? ನನಗಂತೂ ಒಂಚೂರು ಮಿರ್ಚಿ ಕೊಟ್ರಿ, ನನಗೆ ಇಷ್ಟ ಆಯ್ತು. ನಾವು ಮೆಣಸಿನ್ಕಾಯಿ ಬಜ್ಜಿ ಅಂತೀವಿ ಬೆಂಗಳೂರಲ್ಲಿ. ಹೌದು, ನಿಮ್ಮ ಮೆಣಸಿನ್ಕಾಯಿ ನಮ್ಮ ಮೆಣಸಿನ್ಕಾಯಿ ಭಾಳ ವ್ಯತ್ಯಾಸ ಇದೆ. ನಮ್ಮ ಮೆಣಸಿನ್ಕಾಯಿ ಭಾರಿ ಖರ ಇರ್ತದೆ. ಬಟ್ ಬೇಸಿಕ್ಲಿ ಏನಂದರೆ, ರೈತರು ದುಡಿದು ಸಾಯಂಕಾಲ ಮನೆಗೆ ಬಂದಾಗ ಸ್ವಲ್ಪ ಊಟಕ್ಕಿಂತ ಮುಂಚೆ ನಮ್ಮ ತಾಯಂದಿರು ಇದನ್ನೆಲ್ಲ ರೆಡಿ ಮಾಡಿಕೊಡ್ತಾರೆ. ಸ್ವಲ್ಪ ತಿಂದು ಇಡೀ ದಿವಸದ ಒಂದು ದಣಿವನ್ನು ಆರಿಸ್ಕೊಳ್ಳುವಂಥ ಸಮಯ ಒಂದು ಸ್ವಲ್ಪ ಟೀ ಕುಡಿದು ಅದೇ ಸಮಯಕ್ಕೆ ನಾವು ಬಂದಿದ್ದೇವೆ. ಓಕೆ ಸರ್, ಇವತ್ತು JP ನಡ್ಡಾ ಅವ್ರು ಬಂದಿದ್ರು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೇಗೆ ಅನಿಸ್ತು ಪ್ರಚಾರ, ರೋಡ್ ಶೋ, ಓವರ್ ಆಲ್? ನಾನಂತೂ ನೋಡಿದೆ, ನಂಗೆ ಬಹಳ ಖುಷಿ ಆಯ್ತು. ಅಂಥ ಉರಿ ಬಿಸಿಲಿನಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರುವಂಥದ್ದು ಈ ಚುನಾವಣೆಯ ಮುನ್ಸೂಚನೆ ಏನಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಜನ ಭಾಳ ದೊಡ್ಡ ಪ್ರಮಾಣದಲ್ಲಿ ಮತ್ತು ಕಟಿಂಗ್ ಅಕ್ರಾಸ್ ಆಲ್ ಎಲ್ಲ ಸೆಕ್ಷನ್, ಅಂದರೆ ಎಲ್ಲ ಸಮುದಾಯಗಳ ಜನರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತು ಓಪನ್ ಆಗಿ ಸಪೋರ್ಟ್ ಮಾಡ್ತಾರೆ. ನೀವು ನೋಡಿದ್ದೀರಿ, ಕರೆಕ್ಟ್. ಕೇವಲ ಜನ ಸೇರೋದಲ್ಲ, ಅವರಲ್ಲಿರುವಂಥ ಉತ್ಸಾಹ ಇದು. ಅದರಿಂದ ನಮ್ಮ ವಿಶ್ವಾಸ ಕೂಡ ಇಮ್ಮಡಿಯಾಗಿದೆ. ಅತಿ ಹೆಚ್ಚು ಅಂತರದಿಂದ ಈ ಕ್ಷೇತ್ರದಲ್ಲಿ BJP ಗೆಲ್ತದೆ ಅಂತ ವಿಶ್ವಾಸ. ತಾವು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಈ ಬಾರಿ ಸ್ಪೆಷಲ್ ಏನಂತ ಹೇಳಿದ್ರೆ 3 ಜನ ಮಾಜಿ ಮುಖ್ಯಮಂತ್ರಿಗಳು ಅಖಾಡದಲ್ಲಿದ್ದೀರಿ. ಒಂದು ತಾವು, ಇನ್ನೊಂದು ಕುಮಾರಸ್ವಾಮಿ ಅವರು, ಇನ್ನೊಂದು ಜಗದೀಶ್ ಶೆಟ್ಟರ್. 3 ಜನ NDAದ ಅಭ್ಯರ್ಥಿಗಳಾಗಿದ್ದೇ ಒಂದು ದೊಡ್ಡ ರಾಜ್ಯಕ್ಕೆ ಒಂದು ದೊಡ್ಡ ಅಸೆಟ್ ಅಂತ ಅನಿಸ್ತದೆ. ಓಕೆ. ನಮ್ಮ ರಾಜ್ಯವನ್ನು ಅಲ್ಲಿ ಪ್ರತಿನಿಧಿ ಮಾಡುವಾಗ ಎಲ್ಲ 3 ಮುಖ್ಯಮಂತ್ರಿಗಳ ಧ್ವನಿ ಮತ್ತು ಅನುಭವ ರಾಜ್ಯಕ್ಕೆ ಭಾಳ ದೊಡ್ಡ ಲಾಭ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.